ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಹರಿ ಓಂ. ನಾವು ಪ್ರಹ್ಲಾದನ ಒಂದು ಮಾತನ್ನು ಕೇಳ್ತಾ ಇದ್ವಿ. ಪ್ರಹ್ಲಾದ ಒಬ್ಬ ಅವಧೂತನನ್ನು ನೋಡ್ತಾನೆ, ಅವನನ್ನು ಅವಧೂತ ಅಂತ ಗುರುತಿಸ್ತಾನೆ. ಅವಧೂತ ಅಂತ ಗುರುತಿಸಿ ಪ್ರಶ್ನೆಯನ್ನು ಕೇಳ್ತಾನೆ. ನೀನು ಹೀಗೆ ಇದ್ದೀಯ, ಆದರೆ ಕಾರಣ ನಮಗೆ ಕಾಣಿಸ್ತಾ ಇಲ್ಲ, ಕಾರ್ಯ ಕಾಣಿಸ್ತಾ ಇದೆ. ಸುಖವಾಗಿ ಇದ್ದರೆ ಭೌತಿಕವಾದ ಸಮೃದ್ಧಿ ಕಾಣಿಸ್ತಾ ಇಲ್ಲ, ಭೌತಿಕವಾದ ಸಮೃದ್ಧಿಗೆ ಕಾರಣವಾದ ಉದ್ಯಮ ಕಾಣಿಸ್ತಾ ಇಲ್ಲ. ಇದೆಲ್ಲ ಎಂಥದಿದು ನಮಗೆ ಹೇಳು ಅಂತಂದಾಗ ಆ ಅವಧೂತ ಪ್ರಹ್ಲಾದನನ್ನು ಗುರುತಿಸ್ತಾನೆ. ಭವಾನ್ನನು ಆರ್ಯಸಮ್ಮತಃ, ನೀನು ಎಲ್ಲ ಹಿರಿಯರ ಪ್ರೀತಿ ಪಾತ್ರ, ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ, ವೇದ ಇದಂ, ಆದರೂ ಕೂಡ ನಾನು ನಿನಗೆ ಹೇಳ್ತೇನೆ ಅಂತ ಶುರು ಮಾಡಿ, ನಾನು ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳುತ್ತಾನೆ. ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ಕಾರಣ ನನ್ನ ಸುಖಕ್ಕೆ ನಾನೊಬ್ಬನೇ ಸಾಕು, ಇನ್ನೊಬ್ಬರು ಬೇಕಿಲ್ಲ ಅನ್ನುವಂತಹ ಒಂದು ಭಾವನೆ. ಯಾರಿಗೆ ನನ್ನ ಸುಖಕ್ಕೆ ಇನ್ನೊಬ್ಬರ ಅಗತ್ಯ ಇದೆ ಅಂತ ಅಂದುಕೊಳ್ತಾರೆ ಅವರಿಗೆ ಗಾರ್ಹಸ್ಥ್ಯ. ನಾನು ಸ್ವಯಂ ಪೂರ್ಣನಲ್ಲ, ಇನ್ನೊಬ್ಬರು ಯಾರೋ ನನ್ನ ಜೊತೆಗೆ ಬೇಕು ಅಂತ ಯಾರಿಗಿರುತ್ತೆ ಅವರು ಸನ್ಯಾಸವನ್ನು ತೆಗೆದುಕೊಳ್ಳಲ್ಲ. ಯಾರಿಗೆ ತೊಂದರೆ ಇಲ್ಲ, ನಾನೊಬ್ಬನೇ ಸುಖವನ್ನು ಅನುಭವಿಸ್ತೇನೆ, ನಾನೊಬ್ಬನೇ ಈ ದುಃಖವನ್ನು ಫೇಸ್ ಮಾಡ್ತೇನೆ ಅಂತ ಯಾರಿಗಿರುತ್ತಲ್ಲ ಅವರು ಸನ್ಯಾಸ ತೆಗೆದುಕೊಳ್ತಾರೆ. ನಾನು ಅದನ್ನು ನೋಡಿದೆ. ಪಶ್ಯಾಮಿ ಧನಿನಾಂ ಕ್ಲೇಶಂ ಲುಬ್ಧಾನಾಮಜಿತಾತ್ಮನಾಂ ಭಯಾತ್ ಅಲಬ್ಧನಿದ್ರಾಣಾಂ ಸರ್ವತೋಪಿ ವಿಶಂಕಿನಾಂ. ಇನ್ನು ನಾನು ಯಾಕೆ ಎಲ್ಲ ಜನರಂತೆ ಇಲ್ಲ, ಜಗತ್ತಿನ ಸಹಜವಾದ ಜೀವನದ ಶೈಲಿಯನ್ನು ಧಿಕ್ಕರಿಸಿ ಯಾಕೆ ಮುನ್ನಡಿತಾ ಇದ್ದೇನೆ ಅನ್ನುವ ಕಾರಣವನ್ನು ಅವನು ಕೊಡ್ತಾನೆ. ಪಶ್ಯಾಮಿ ಧನಿನಾಂ ಕ್ಲೇಶಂ, ಹಣವುಳ್ಳವರ ದುಃಖವನ್ನು ನಾನು ನೋಡಿದ್ದೇನೆ. ಲುಬ್ಧಾನಾಂ, ಲೋಭಿಗಳು, ಅಜಿತಾತ್ಮರು, ತಮ್ಮನ್ನು ತಾವು ನಿಯಂತ್ರಿಸದವರು. ವಸ್ತುತಃ ಒಬ್ಬ ಲೋಭಿ ಅತ್ಯಂತ ಇಂದ್ರಿಯ ನಿಗ್ರಹವನ್ನು ಇಟ್ಕೊಂಡಿರ್ತಾನೆ, ಅಥವಾ ಜಿಪುಣ.
ಆದರೆ ಅದು ಪ್ರಯೋಜನ ಇಲ್ಲ, ಅದರಿಂದಾಗಿ ಅಜಿತಾತ್ಮ ಅಂತ ಕರೆಯೋದು. ಒಬ್ಬ ಜಿಪುಣ ತನ್ನ ಸಹಜವಾದ ಬಯಕೆಗಳನ್ನೇ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಹಣ ಕೂಡಿಸೋದು ಗೊತ್ತು, ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಲೋಭದ ಇನ್ನು ಕೆಲವು ರೂಪಗಳಿದೆ, ಅದೆಲ್ಲ ವೇಸ್ಟು ಅಂತ ಹೇಳಿ ಆಮೇಲೆ ಗೊತ್ತಾಗ್ತಾ ಇರುತ್ತೆ. ಭೀಕರ ವ್ಯಕ್ತಿಗಳು, ಪ್ರಾಯ ನಿಮಗೆ ನಿಮ್ಮ ಸರ್ಕಲಲ್ಲಿ ಅಂಥವ್ರು ಪರಿಚಯ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು ವಿದ್ಯಾರ್ಥಿಗಳಾಗಿದ್ದಾಗ ಎಷ್ಟು ಖರ್ಚಾಗಿರುತ್ತೆ ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡಿರ್ತಾರೆ. ಅವ್ರಿಗಿವಾಗ 60 ವರ್ಷ ಆಗೋಗಿರುತ್ತೆ. ಯಾವುದೇ ಸಮಯದಲ್ಲಿ ಲೆಕ್ಕ ಕೇಳಿ ತೋರಿಸ್ಬಿಡ್ತೀನಿ ಅಂತಿರ್ತಾರೆ. ಯಾರಿಗೆ ತೋರಿಸ್ಬೇಕು? ಅವರು ವಿದ್ಯಾರ್ಥಿಗಳಾಗಿದ್ದಾಗ ಎಷ್ಟು ಖರ್ಚು ಮಾಡಿಕೊಂಡೆ, ಸೋಪಿಗೆ ಎಷ್ಟು ಖರ್ಚಾಯಿತು, ಬಟ್ಟೆಗೆ ಎಷ್ಟು ಖರ್ಚಾಯಿತು, ಎಣ್ಣೆಗೆ ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಬರೆದು ಇಟ್ಕೊಂಡಿರ್ತಾರೆ. ಅದು ಯಾವ ಶಿಸ್ತೋ ನನಗಿನ್ನೂ ಅರ್ಥ ಆಗಲ್ಲ. ಕೆಲವೊಮ್ಮೆ ಶಿಸ್ತು ಅಂತ ಹೇಳಿ ಇರುತ್ತೆ, ಆ ಶಿಸ್ತಿನ ಹಿಂದೆ, ಕಠೋರವಾದ ಶಿಸ್ತಿನ ಹಿಂದೆ ಅತ್ಯಂತ ಅಸಂಗತವಾದ ಮನೋವೃತ್ತಿಗಳಿರುತ್ತೆ. ಅವರೆಲ್ಲ ಇಂದ್ರಿಯ ನಿಗ್ರಹ ಉಳ್ಳವರೇ. ಅವರು ಯಾವುದೇ ಒಂದು ಕ್ಷಣದಲ್ಲಿ ಮೈ ಮರೆತು ಯಾವ ಕೆಲಸವನ್ನೂ ಮಾಡಿರೋದಿಲ್ಲ. ಈ ಸಮಯದಿಂದ ಈ ಸಮಯದವರೆಗೆ ಓದಬೇಕು, ಆಯ್ತು, ಆ ಸಮಯದಿಂದ ಆ ಸಮಯದವರೆಗೆ ಓದಿದ್ರು, ಎದ್ದು ಹೋದರು. ಮೈ ಮರೆತು ಓಹ್ ಸಮಯ ಆಯಿತು ಅಂತನ್ನುವಷ್ಟು ಓದಿರೋಲ್ಲ ಅವರು. ಅಷ್ಟು ಇಂದ್ರಿಯ ನಿಗ್ರಹ. ಅದ್ರ ಪ್ರಯೋಜನ ಏನು? ಹಾಗಿರುತ್ತೆ ಕೆಲವೊಂದು ಸರ್ತಿ. ನಾನು ಅಂಥವ್ರನ್ನ ನೋಡಿದ್ದೇನೆ. ಈ ಎಲ್ಲ ವ್ಯರ್ಥವಾದ ಇಂದ್ರಿಯ ನಿಗ್ರಹವು ಅಜಿತಾತ್ಮವೇ. ಇಂಥವರನ್ನು ನಾನು ನೋಡಿದ್ದೇನೆ. ಭಯಾತ್ ಅಲಬ್ಧ ನಿದ್ರಾಣಾಂ, ಭಯದಿಂದ ನಿದ್ರೆಯನ್ನೇ ಮಾಡದವರು ಇರ್ತಾರೆ. ಸರ್ವತೋಪಿ ವಿಶಂಕಿನಾಂ, ಯಾರನ್ನು ಕಂಡ್ರೂ ಅನುಮಾನ, ಇವರೇನು ಮಾಡಿಬಿಡ್ತಾರೋ ಅವರೇನು ಮಾಡಿಬಿಡ್ತಾರೋ, ಯಾಕೆ ಬೇಕು? ಯಾವುದು ನಮ್ಮ ಸಹಜವಾದ ಸುಖಕ್ಕೆ ಪ್ರತಿಬಂಧಕ ಆಗುವ ಹಾಗೆ ನೋಡಿಕೊಂಡಿರಬಾರ್ದು. ಅದು ಶಾಸ್ತ್ರ ನಿಷಿದ್ಧವಲ್ಲದ ಸುಖವನ್ನು ಪಡೆಯೋದು ಉದ್ದೇಶ ಆಗಿರಬೇಕು. ಆದರೆ ಹಣ ಗಳಿಸೋದು ಯಾಕೆ? ಶಾಸ್ತ್ರ ನಿಷಿದ್ಧವಲ್ಲದ ಸುಖಗಳನ್ನು ಪಡೆಯಲಿಕ್ಕೆ ಹಣವನ್ನು ಒಟ್ಟು ಮಾಡಬೇಕು. ಶಾಸ್ತ್ರ ನಿಷಿದ್ಧವಾದ ಸುಖಕ್ಕೆ ಹಣವನ್ನು ಖರ್ಚು ಮಾಡಬಾರದು. ಶಾಸ್ತ್ರ ನಿಷಿದ್ಧವಲ್ಲದ ಸುಖಕ್ಕೆ ಹಣ ಖರ್ಚು ಮಾಡಬೇಕು. ಅದು ಯಾವುದನ್ನು ಮಾಡದೆ ಎಲ್ಲ ಕಡೆಯಿಂದ ಉದ್ವೇಗಗೊಂಡು ಎಲ್ಲರನ್ನ ಇವ್ರು ಹೀಗಿರಬಹುದಾ ಅಂತ ಯೋಚನೆ ಮಾಡುವ ಕರ್ಮ ನಮಗೆ ಯಾಕೆ? ಅಂಥವರನ್ನು ನಾನು ನೋಡಿದ್ದೇನೆ. ನಾನು ಹಾಗಾಗಬಾರದು ಅಂತ ಅಂದುಕೊಂಡೆ, ಅದಕ್ಕೆ ಹೀಗಿದ್ದೇನೆ ಅಂತಾನೆ ಅವಧೂತ. ನೋಡಿ, ಅವಧೂತ ಇವನು ಬಹಳ ದೊಡ್ಡವ. ನಾವು ಇದರ ಪಾಠಗಳನ್ನು ಕೆಲವು ಕಲ್ತ್ಕೋಬೋದಲ್ಲ. ಇದರ ಪಾಠಗಳನ್ನು ನಾವು ಕಲ್ತ್ಕೊಳ್ಬೇಕು. ರಾಜತಶ್ಚೋರತಃಶತ್ರೋ ಸ್ವಜನಾತ್ ಪಶುಪಕ್ಷಿತಃ ಅರ್ಥಿಭ್ಯ ಕಾಲತಃ ಸ್ವಸ್ಮಾತ್ ನಿತ್ಯಂ ಪ್ರಾಣಾರ್ಥವದ್ಭಯಂ. ರಾಜತಃ ರಾಜರ ಭಯ, ಚೋರತಃ ಕಳ್ಳರ ಭಯ, ಶತ್ರೋಹೋ ಶತ್ರುವಿನ ಭಯ, ವಿಪರೀತ ಶ್ರೀಮಂತರಾದವರಿಗೆ ಸ್ವಜನಾತ್ ತಮ್ಮ ಜನರಿಂದ ಭಯ, ಪಶುಗಳಿಂದ ಭಯ, ಪಕ್ಷಿಗಳಿಂದ ಭಯ, ಅರ್ಥಿಭ್ಯ ಬೇಡುವವರಿಂದ ಭಯ, ಆಮೇಲೆ ಕಾಲದಿಂದ ಭಯ, ಯಾವಾಗ ನಾನು ಸತ್ತು ಹೋಗ್ತೇನೋ ಅಂತ, ಸ್ವಸ್ಮಾತ್ ಕೆಲವೊಮ್ಮೆ ತನ್ನಿಂದಲೇ ಭಯ, ನನಗೆ ರೋಗ ಬಂದು ಸತ್ತು ಹೋದರೆ, ಇದನ್ನು ಅನುಭವಿಸ್ತೇ ಹೋದರೆ, ನಿತ್ಯಂ ಪ್ರಾಣಾರ್ಥವದ್ಭಯಂ. ಈ ಎಲ್ಲ ಭಯಗಳು ನಿರಂತರವಾದ ಭಯ. ಇಷ್ಟು ಭಯ ಇಟ್ಟುಕೊಂಡು ಜೀವನ ಮಾಡಬೇಕಾ? ಇವಾಗ ಆಪತ್ತು ಇದ್ದಾಗ ಸರಿ,
ಆಪತ್ತು ಇಲ್ಲದೆ ಹೋದಾಗ ಈ ರೀತಿ ಭಯ ಪಡಬೇಕಾ? ಎಲ್ಲ ಕಡೆಯಿಂದ ಭಯ. ಅದರಿಂದ ನಾನು ಹೀಗಿರೋದು ಅಗತ್ಯ ಇಲ್ಲ ಅಂತ ಅಂದುಕೊಂಡೆ. ಶೋಕ ಮೋಹ ಭಯ ಕ್ರೋಧ ರಾಗ ಕ್ಲೈಬ್ಯ ಶ್ರಮಾದಯ ಯನ್ಮೂಲಾಸ್ಯುರ್ನೃಣಾಂ ಜಹಿಯಾತ್ ಸ್ಪೃಹಾಂ ಪ್ರಾಣಾರ್ಥಯೋರ್ಬುಧ. ಶೋಕ ದುಃಖ, ಮೋಹ ಅಜ್ಞಾನ, ಸಂಪತ್ತಿನ ಬ್ಯಾಡ್ ಎಫೆಕ್ಟ್ ಏನು ಬೇಕಾದರೂ ಇರಬಹುದು. ಆದರೆ ವಿಪರೀತ ಸಂಪತ್ತಿನ ಎಫೆಕ್ಟ್ ಏನು ಅಂತಂದರೆ ಸುತ್ತಮುತ್ತಲು ಪೆದ್ದರು ಸೇರ್ಕೊಂಡು ಬಿಡ್ತಾರೆ. ಅವರು ನಮ್ಮನ್ನು ತಪ್ಪಾಗಿ ಡೈರೆಕ್ಟ್ ಮಾಡ್ತಾರೆ. ನಾವು ವಿಪರೀತ ಹಣ ಬಂದರೆ ಹೆದರಬೇಕಾದದ್ದು ಯಾರಿಂದ ಗೊತ್ತಾ? ನಮ್ಮ ಸುತ್ತ ಸೇರಿಕೊಳ್ಳುವ ಸರ್ಕಲ್ನಿಂದ. ಯಾಕೆಂದರೆ ಇವರು ಶ್ರೀಮಂತರಾಗಿರೋದು ಪ್ರಪಂಚದ ಅಚ್ಚರಿಗಳಲ್ಲೊಂದು ಅಂತ ಅಂದುಕೊಂಡು ಅವರ ಹಿಂದೆ ಮುಂದೆ ಸಾಗುತ್ತಾ ಅವರನ್ನು ಮಿಸ್ಲೀಡ್ ಮಾಡತಕ್ಕಂತಹ ಒಂದು ವರ್ಗ ಬೆಳೆದು ಬಿಡುತ್ತೆ. ಹೀಗಾಗಿ ಸಂಪತ್ತಿನ ಒಂದು ದೊಡ್ಡ ಪ್ರಾಬ್ಲಮ್ ಯಾವುದು ಅಂತಂದರೆ ಮೋಹ ಅಂತ. ಶೋಕ ಮೋಹ. ಆಮೇಲೆ ಭಯ. ಅವರು ಭಯ ಕ್ರಿಯೇಟ್ ಮಾಡ್ತಾರೆ. ನೀವು ಪಂಚತಂತ್ರವನ್ನು ಕೆಲವರು ಕೇಳಿರ್ತೀರ. ಅದರಲ್ಲಿ ಕರಟಕ ಮತ್ತು ದಮನಕ ಅಂತ ಒಂದು ಪಾತ್ರ ಬರುತ್ತೆ. ಆ ಕರಟಕ ಹಾಗೂ ದಮನರ ಪಾತ್ರ ದಮನಕರ ಪಾತ್ರ ಇದೆಯಲ್ಲ, ಅದು ಹಿಪೋಕ್ರಸಿಯ ಸಿಂಬಲ್. ಅದು ವಸ್ತುತಃ ಹಿಪೋಕ್ರೈಟ್ ಯಾವ ರೀತಿ ಇರ್ತಾರೆ, ಯಾವ ರೀತಿ ತಮ್ಮ ಅಗತ್ಯ ಇದೆ ಅಂತ ಹೇಳಿ ಹಣ ಇದ್ದವರಿಗೆ, ಅಧಿಕಾರದಲ್ಲಿದ್ದವರಿಗೆ ಒಂದು ಪರಿಸರವನ್ನು ಹಿಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಬಹಳ ವಿಚಿತ್ರ ಅದು. ಸೊ ಬಹಳ ವಿಚಿತ್ರವಾಗಿ ಕ್ರಿಯೇಟ್ ಮಾಡ್ತಾರೆ. ಬಹಳ ಹಣವಂತರಿಗೆ ಇವರ ಅಗತ್ಯ ನಮಗಿದೆ ಅಂತ ಅನ್ನಿಸುವ ಹಾಗೆ ಮಾಡ್ತಾರೆ. ಹೀಗಾಗಿ ಹಣದ ಒಂದು ಎಫೆಕ್ಟ್ ಯಾವುದು ಅಂತಂದರೆ ಮೋಹ. ನಾವು ಮಿತ್ರರನ್ನು ಸೇರಿಸಬೇಕು, ನಾವೇ ಸೇರಿಸಿ ನಾವೇ ಮುರಿಬೇಕು ಅಂತಾರೆ. ಪಂಚತಂತ್ರ ಅದು ಪೊಲಿಟಿಕಲ್ ಥ್ರಿಲ್ಲರ್. ಅದರಲ್ಲಿ ಈ ಸಂಪತ್ತಿನ ಒಂದು ಭಾಗ ಯಾವುದು ಅಂತಂದರೆ ಮೋಹ ಅಂತ. ಅಜ್ಞಾನ. ನಮಗೆ ಹೊರಗಡೆಯ ಜಗತ್ತು ಗೊತ್ತಾಗದಂತೆ ಮಾಡಿಬಿಡ್ತಾರೆ. ಮೋಹ. ಇನ್ನು ಭಯವನ್ನು ಉಂಟು ಮಾಡ್ತಾರೆ. ನಮಗೆ ಸಿಟ್ಟು ಯಾರಿಂದಲೂ ಬರಬೇಕಾಗಿಲ್ಲ, ಸಂಪತ್ತು ಇದೆ ಅಂದರೆ ಬರುತ್ತೆ. ಇನ್ನು ರಾಗ. ನಾವು ತಪ್ಪು ವಸ್ತುಗಳಲ್ಲಿ ಭರವಸೆ ಇಟ್ಟಿರ್ತೇವೆ, ತಪ್ಪು ವಸ್ತುಗಳಲ್ಲಿ, ತಪ್ಪು ಜನರಲ್ಲಿ ಭರವಸೆ ಇಟ್ಟಿರ್ತೇವೆ. ಕೆಲವು ದಿವಸಗಳ ಹಿಂದೆ ನಾನು ಈ ಪೇಪರ್ನಲ್ಲಿ ಓದ್ತಾ ಇದ್ದದ್ದು ನೆನಪು. ನೀವು ಅದನ್ನು ಓದಿರಬಹುದು, ನಿಮ್ಮ ನೆನಪಲ್ಲೂ ಇರಬಹುದು. ಕೆಲವು ದಿವಸಗಳ ಹಿಂದೆ ಅಂದರೆ ಒಂದು 7-8 ವರ್ಷಗಳ ಹಿಂದೆ, 7-8, ಒಂದು ವಿದೇಶದಲ್ಲೆಲ್ಲ ಒಂದು ದಂಧೆ. ಸತ್ತವರನ್ನು ಮತ್ತೆ ಬದುಕಿಸುವಷ್ಟು ಸೈನ್ಸ್ ಮುಂದುವರೆದರೆ ನೀವು ಮತ್ತೆ ಬದುಕಿ ಬರುವಂತೆ ಮಾಡುತ್ತೇವೆ. ಅದಕ್ಕೆ ನಿಮ್ಮ ದೇಹವನ್ನು ನಮ್ಮಲ್ಲಿ ಅಡ ಇಡಬೇಕು, ಇಷ್ಟು ದುಡ್ಡನ್ನು ಕೊಡಬೇಕು ಅಂತ. ಇದೊಂದು ವ್ಯಾಪಾರ. ಈ ಎಲ್ಲ ತರಹದ ಸಮಸ್ಯೆಗಳು, ಇದು ರಾಗ ತಪ್ಪು ವ್ಯಕ್ತಿಗಳನ್ನು ನಂಬುವಂತೆ ಮಾಡುತ್ತೆ. ಈ ತರಹದ ರಾಗವನ್ನು ಅವರೇನಿಗೆ ಬಳಸ್ಕೊಳ್ಳೋದು ಅಂತಂದರೆ ಹಣಕ್ಕಾಗಿ, ಇಲ್ಲಿ ಬಾಳುವ ಹಣಕ್ಕಾಗಿ ಬಳಸಿಕೊಳ್ಳೋದು. ಈ ತರಹ ರಾಗ. ಕ್ಲೈಬ್ಯ. ಹಣ ಇತ್ತು ಅಂತ ಹೇಳಿದರೆ ನಾವು ಇನ್ನಷ್ಟು ಹಣವನ್ನು ಪಡೆಯಲಿಕ್ಕೆ ನೋಡ್ತೇವೆ. ಅದು ಏನೋ ಒಂಥರಹ ಮೋಹ ಶುರು ಆಗಿಬಿಡತ್ತೆ. ಆ ಮೋಹ ಯಾವ ಪರಿ ಹೋಗುತ್ತೆ ಅಂತ ಹೇಳಿದರೆ ಅದನ್ನು ಬೇರೆ ತರಹ ಯೋಚನೆಯೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಾವು ಬದುಕಿಗಾಗಿ, ಸುಖಕ್ಕಾಗಿ ಅಂತ ಕಂಡುಕೊಳ್ಳುವ ಹಣದ ಅತ್ಯಂತ ಕೆಟ್ಟ ವರ್ಸ್ಟ್ ಸೈಡ್ ಎಫೆಕ್ಟ್ಸ್. ರಾಗ, ಕ್ಲೈಬ್ಯ.
ನಮಗೆ ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಇದು ಕ್ಲೈಬ್ಯಕ್ಕೆ ಕಾರಣ. ಇನ್ನು ಶ್ರಮಾದಯ, ಬಹಳ ಶ್ರಮ ನಮಗೆ ಉಂಟಾಗ್ತದೆ. ಯನ್ಮೂಲಾಶ್ರನ್ ನೃಣಾಂ ಜಹಿಯಾತ್ ಸ್ಪೃಹಾಂ ಪ್ರಾಣಾರ್ಥಯೋರ್ಬುಧ. ಇದು ಎಲ್ಲಕ್ಕೆ ಕಾರಣವಾದದ್ದು ಅರ್ಥ, ಸಂಪತ್ತು. ಅರ್ಥ ಅಂದರೆ ವೆಲ್ತ್ ಅಂತ ಅರ್ಥ, ಹಣ ಅಂತ ಅರ್ಥ ಅಲ್ಲ. ಈ ತರಹದ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರೋದು ಪ್ರಾಣ ಮತ್ತು ಅರ್ಥ. ಈ ತರಹದ ಎಲ್ಲ ಸಮಸ್ಯೆಗಳನ್ನು ನಾವು ಮೀರಬೇಕು. ಮಧುಕರ ಮಹಾತರ್ಪೌ ಲೋಕೇಸ್ಮಿನ್ನೋ ಗುರುತ್ತಮೌ ವೈರಾಗ್ಯಂ ಪರಿತೋಷಂಚ ಪ್ರಾಪ್ತ ಯಚ್ಚಿಕ್ಷಯಾ ವಯಂ. ಮಧುಕರ, ದುಂಬಿ ಮತ್ತು ಮಹಾಸರ್ಪ ಈ ಲೋಕದಲ್ಲಿ ನನಗೆ ಗುರು. ಮಧುಕರ ಏನು ಮಾಡುತ್ತೆ? ಬೇಡದಿದ್ದ ರೀತಿಯಲ್ಲಿ ಗುರು. ಬಹಳ ಸಂಗ್ರಹಿಸುತ್ತೆ. ತಾನು ಸಂಗ್ರಹಿಸುವ ಮಕರಂದವನ್ನು ಆಸ್ವಾದನೆ ಮಾಡಿ ಅನುಭವಿಸೋದಿಲ್ಲ. ಸ್ವಲ್ಪವಾದರೂ ಆಸ್ವಾದನೆ ಮಾಡಿದರೆ ಅದರ ತೃಪ್ತಿ ಆದರೂ ಇರುತ್ತೆ. ಸಾಯುವಾಗ ಅಥವಾ ಯಾರೋ ಬಂದು ಕಿತ್ತುಕೊಳ್ಳುವಾಗ ನಾವು ಇಲ್ಲಿ ತನಕ ಶೇಖರಿಸಿ ಇಟ್ಟದ್ದು ಅದು ನಮಗೆ ಸಿಗಲೇ ಇಲ್ಲ ಅಂತನ್ನುವ ವಿಷಾದ ನಾವು ಅದನ್ನು ನೋಡಿದ್ರೆ ಅನುಭವಿಸ್ತೇವೆ. ಅದರಿಂದಾಗಿ ಮಧುಕರ. ಇನ್ನೊಂದು ಮಹಾಸರ್ಪ, ಹೆಬ್ಬಾವು ಬಂದದ್ದನ್ನು ತಿಂದು ಸಂತೋಷದಿಂದ ಇರುತ್ತೆ. ಅದರಿಂದಾಗಿ ಮಧುಕರದಿಂದ ನಾನು ವೈರಾಗ್ಯವನ್ನು ಕಲಿಯುತ್ತೇನೆ, ಸರ್ಪದಿಂದ ಪರಿತೋಷವನ್ನು ಕಲಿತೇನೆ. ವಿರಾಗ ಸರ್ವಕಾಮಿಭ್ಯ ಶಿಕ್ಷಿತೋ ಮೇ ಮಧುರತಾತ್ ಕೃಚ್ಛ್ರಾಪ್ತಂ ಮಧುವದ್ವಿತ್ತಂ ಹತ್ವಾಪ್ಯನ್ಯೋ ಹರೇತ್ಪತಿಂ. ಎಲ್ಲ ಹಾಗೆ ಆಗತ್ತೆ. ಬೇರೆ ಯಾರೋ ಬಂದು ತಗೊಂಡು ಹೋಗ್ತಾರೆ. ಅನೀಹ ಪರಿತುಷ್ಟಾತ್ಮ. ಈ ವಸ್ತುತಃ ಇವತ್ತಿನ ಅರ್ಥಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದರೂ ಕೂಡ ನಮಗೆ ಇದೇ ರೀತಿಯ ಪರಿಣಾಮ ಕಾಣುತ್ತೆ. ಅಂದರೆ ಬಹಳ ಸಂಗ್ರಹ ಮಾಡಿದ್ರೆ ಹೀಗೆ ಅಂತ ಅನ್ನಿಸುತ್ತೆ. ಅರ್ಥಶಾಸ್ತ್ರದ ಆಳಕ್ಕೆ ಹೋಗದೆ ಹೋದರೆ ಉತ್ತಮ. ಹೋದರೆ ಸಮಸ್ಯೆ, ಹೋಗದೆ ಹೋದರೆ ಬಹಳ ಸಂತೋಷ. ಕೆಲವೊಂದು ಶಾಸ್ತ್ರಗಳು ಆಳಕ್ಕೆ ಹೋಗಬಾರದು, ಕೆಲವೊಂದು ಶಾಸ್ತ್ರಗಳು ಆಳಕ್ಕೆ ಹೋಗಬೇಕು. ವೇದಾಂತ ಇತ್ಯಾದಿ ಶಾಸ್ತ್ರಗಳು ಆಳಕ್ಕೆ ಹೋಗಬೇಕು. ವೇದಾಂತ, ಕಾವ್ಯ, ಸಂಶೋಧನೆ, ಅಂದರೆ ಇತಿಹಾಸ ಇತ್ಯಾದಿಗಳೆಲ್ಲ ಆಳಕ್ಕೆ ಹೋಗೋದ್ರಿಂದ ಸಂತೋಷ. ಇನ್ನು ಕೆಲವೊಂದು ಶಾಸ್ತ್ರಗಳೆಲ್ಲ ಇರ್ತದೆ ಆಳಕ್ಕೆ ಹೋಗದೇ ಇರೋದರಿಂದ ಸಂತೋಷ. ಅರ್ಥಶಾಸ್ತ್ರ, ಭೌತಶಾಸ್ತ್ರ ಇವುಗಳಲ್ಲೆಲ್ಲ ತೀರಾ ಆಳಕ್ಕೆ ಹೋಗಿ ಇಂಥದ್ದು ಪ್ರಯೋಜನ ಇಲ್ಲ. ಎಲ್ಲರೂ ಇರೋವಂತೆ ನಾವು ನಡೀತಾ ಇರ್ತೇವೆ. ಹೀಗಾಗತ್ತೆ. ಅನೀಹ ಪರಿತುಷ್ಟಾತ್ಮ ಯದೃಚ್ಛೋಪನತಾದಹಂ ನೋಚೇಚ್ಛಯೇ ಬಹ್ವಹಾನಿ ಮಹಾಹಿರಿವ ಸತ್ವವಾನ್. ನಾನು ಹೆಬ್ಬಾವಿನ ಹಾಗೆಯೇ ಯಾವ ಕ್ರಿಯೆಯನ್ನೂ ಮಾಡೋದಿಲ್ಲ. ಮನಸ್ಸಿನಲ್ಲಿ ಸಂತೋಷ ತುಂಬ ಇರುತ್ತೆ. ಸಿಕ್ಕಿದ್ದನ್ನು ಉಣ್ಣುತ್ತೇನೆ, ಇಲ್ಲ ಅಂತಂದರೆ ಹಾಗೇ ಇರ್ತೇನೆ. ನೋಚೇಚ್ಛಯೇ ಬಹ್ವಹಾನಿ, ಸುಖವಾಗಿ ಇರ್ತೇನೆ. ಮಹಾಹಿರಿವ ಸತ್ವವಾನ್. ಕ್ವಚಿದಲ್ಪಂ ಕ್ವಚಿದ್ಭೂರಿ ಭುಂಜೆನ್ನಂ ಸಾಧ್ವಸಾಧುವ ಕ್ವಚಿದ್ಭೂರಿ ಗುಣೋಪೇತಂ ಗುಣಹೀನಮುತ ಕ್ವಚಿತ್. ಕೆಲವೊಮ್ಮೆ ಸ್ವಲ್ಪ ಸಿಗತ್ತೆ, ಕೆಲವೊಮ್ಮೆ ಬಹಳ ಸಿಗತ್ತೆ. ಕ್ವಚಿದಲ್ಪಂ ಕ್ವಚಿದ್ಭೂರಿ. ಭುಂಜೇಹಂ ಸಾಧ್ವಸಾಧುವ, ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ತಿಂತೇನೆ, ಅದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ. ಕ್ವಚಿತ್ ಭೂರಿ ಗುಣೋಪೇತಂ, ಕೆಲವೊಮ್ಮೆ ಉತ್ಕೃಷ್ಟ ಮಟ್ಟದ ಆಹಾರ ತಿಂತೇನೆ. ಗುಣಹೀನ ಮತ ಕ್ವಚಿತ್, ಕೆಲವೊಂದು ಸರ್ತಿ ಏನೂ ಚೆನ್ನಾಗಿರೋದಿಲ್ಲ, ಅಂತಹ ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ಇವತ್ತಿಗೂ ನೀವು ಸನ್ಯಾಸಿಗಳ ಜೊತೆ ಹೋದರೆ ಇಂಥದೇ ಟ್ರೀಟ್ಮೆಂಟ್ ಸಿಗೋದು. ಸನ್ಯಾಸಿಗಳ ಜೊತೆಗೆ ಓಡಾಡಬೇಕು, ಇಂಥದೇ. ನಾವು ಸ್ವಾಮಿಗಳ ಜೊತೆ ಇದ್ದಾಗ ಒಂದು ದಿವಸ
ಏನು ಅದ್ಭುತವಾದ ಕೋಣೆಯಲ್ಲಿ ಮಲಗ್ತಾ ಇದ್ವಿ. ಏನು ಎ ಸಿ ಬೇಕು ಅಂದರೆ ಎ ಸಿ ಇದೆ. ಹಾಗೆ ಮಾರನೇ ದಿವಸ ಎಲ್ಲೋ ಪೆಟ್ರೋಲ್ ಬಂಕಿನ ಬದಿಯಲ್ಲಿ ಮಲಗಿ ಹೇಳ್ತಾ ಇರ್ತಿದ್ವಿ. ಜೀವನದ ಆ ತುದಿ ಈ ತುದಿ ಎಲ್ಲ ಸಂಚಾರ ಆ ತರಹದ ಅನುಭವವನ್ನು ಕೊಡುತ್ತೆ. ಅದಕ್ಕೆ ಸಂಚಾರ ಮಾಡಬೇಕು ಅಂತನ್ನೋದು. ಅದು ಪೇಜಾವರ ಸ್ವಾಮಿಗಳಂಥವ್ರ ಹತ್ರ ಸಂಚಾರಕ್ಕಿರಬೇಕು, ಬೇರೆ ಯಾರ್ಯಾರ್ದೋ ಜೊತೆಗಲ್ಲ. ಪೇಜಾವರ ಸ್ವಾಮಿಗಳಂಥವ್ರ ಸಂಚಾರದಲ್ಲಿರಬೇಕು. ಯಾಕೆಂದರೆ ಅಲ್ಲಿ ಅವ್ರ ಡಿಮ್ಯಾಂಡೇ ಇಲ್ಲ, ಈ ಯಾವ ಥರ ಇದ್ದರೂ ನಡೆದೀತು. ಹೀಗಾಗಿ ಕ್ವಚಿದಲ್ಪಂ ಕ್ವಚಿತ್ ಭೂರಿ ಗುಣೋಪೇತಂ. ಒಂದು ಸರ್ತಿ ಅದ್ಭುತವಾದ ರುಚಿ ಇರುವ, ಅದ್ಭುತವಾದ ಮಟ್ಟದ ಎತ್ತರದ ಕ್ವಾಲಿಟಿಯ ಅನ್ನ, ಕೆಲವೊಂದು ಸರ್ತಿ ಗುಣಹೀನಂ ಉತ ಕ್ವಚಿತ್. ಶ್ರದ್ಧಯೋಪಹೃತಂ ಕ್ವಾಪಿ ಕದಾಚಿನ್ಮಾನವರ್ಜಿತಂ ಭುಂಜೆ ಭುಕ್ತ್ವಾಥ ಕಸ್ಮಿಂಶ್ಚಿತ್ ದಿವಾನಕ್ತಂ ಯದೃಚ್ಛಯ. ಕೆಲವೊಂದು ಸರ್ತಿ ಶ್ರದ್ಧೆಯಿಂದ ಓ ಸನ್ಯಾಸಿಗಳು ಅಂತ ಹೇಳಿ ತಂದು ಕೊಡ್ತಾ ಇದ್ದರು, ಅದನ್ನೂ ತಗೊಳ್ತಾ ಇದ್ದೆ. ಮಾನಹೀನಂ ಅಂತ ಹೇಳಿ ತಿರಸ್ಕಾರದಿಂದ ಕೊಡ್ತಾ ಇದ್ದದ್ದನ್ನು ತಗೊಳ್ತಾ ಇದ್ದೆ. ಅಲ್ಲಿ ಯಾವ ಅಭಿಮಾನವನ್ನು ನಾನು ತೋರಿಸ್ತಾ ಇರಲಿಲ್ಲ. ಕ್ವಚಿತ್ ಭುಂಜೆ ಹೆಂಗೆ ಬೇಕಾದರೂ ಕೊಡಲಿ ತಿಂತೇನೆ. ಕಸ್ಮಿನಶ್ಚಿತ್ ದಿವಾನಕ್ತಂ ಎದುರಿಚ್ಛಯ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ತಿಂತಿದ್ದೆ ಅಷ್ಟೇ. ಕ್ಷೌಮಂ ದುಕೂಲಮಜಿನಂ ಚೀರಂ ವಲ್ಕಲಮೇವ ಚ ವಸೇನ್ಯದಪಿ ಸಂಪ್ರಾಪ್ತಂ ದಿಷ್ಟಭುಕ್ ತುಷ್ಟಧೀರಹಂ. ಒಂದು ಸರ್ತಿ ರೇಷ್ಮೆಯ ಬಟ್ಟೆ, ಇನ್ನೊಂದು ಸರ್ತಿ ಸಾದಾ ಹತ್ತಿ ಬಟ್ಟೆ, ಇನ್ನೊಮ್ಮೆ ಚೀರ ಅಂತ ಹೇಳಿದರೆ ಮರದ ತೊಗಟೆ. ಆ ಚೀರವೇ ಸೀರೆ ಆಗಿದ್ದು ಕನ್ನಡದಲ್ಲಿ. ಚೀಂಟ್ಸ್ ಅಂತ ಕರಿತಾ ಇದ್ದರು ಆಂಗ್ಲರು. ಅವರು ಸೀರೆ ಇಲ್ಲವಲ್ಲ ಅವರಲ್ಲಿ, ಅವರ ಪರಿಸರದಲ್ಲಿ, ಅವರ ಸಂಸ್ಕೃತಿಯಲ್ಲಿ ಸೀರೆ ಇಲ್ಲ. ಸ್ಯಾರಿ ಬಂದದ್ದು ಯಾಕೆ ಅಂದರೆ ಈ ಚೀರದಿಂದಲೇ. ಅದರಿಂದಾಗಿ ಚೀರ ಅಂತ ಹೇಳಿದ್ರೆ ಮರದ ತೊಗಟೆ ಅಥವಾ ವಲ್ಕಲ, ನಾರುಮಡಿ. ವಸೆ ಅನ್ಯದಪಿ, ಬೇರೆ ಯಾವುದೇ ಥರದ ಬಟ್ಟೆ, ತುಂಡು ಬಟ್ಟೆ, ಹರಿದ ಬಟ್ಟೆ ಉಟ್ಕೊಳ್ತಾ ಇದ್ದೆ. ದಿಷ್ಟಭುಕ್ ತುಷ್ಟಧೀಹಿ, ದೇವರು ಕೊಟ್ಟದ್ದನ್ನು ಉಣ್ಣುತ್ತೇನೆ, ಸಂತೋಷದಿಂದ ಇರ್ತೇನೆ, ಅಷ್ಟು ಬಿಟ್ಟು ಇನ್ನೇನಿದೆ. ಕ್ವಚಿಚ್ಛಯೇ ಧರೋಪಸ್ಥೆ ತೃಣಪುರಣಾಶ್ಮ ಭಸ್ಮಸು ಕ್ವಚಿತ್ ಪ್ರಾಸಾದ ಪರ್ಯಂಕೆ ಕಶಿಪೌವಾ ಪರೇಚ್ಛಯ. ಕ್ವಚಿಚ್ಛಯೇ ಧರೋಪಸ್ಥೆ, ಕೆಲವೊಮ್ಮೆ ಬೀದಿ ಬದಿಯಲ್ಲಿ ಮಲಗಿರ್ತೇನೆ. ತೃಣಪರ್ಣಾಶ್ಮ ಭಸ್ಮಸು, ಹುಲ್ಲಿನ ಮೇಲೆ, ಬಂಡೆಯ ಮೇಲೆ. ರಾತ್ರಿ ಚಳಿ ಜಾಸ್ತಿ ಆಯಿತು ಅಂತ ಹೇಳಿ ಮಸಣದ ಬೂದಿಯ ಹತ್ತಿರ, ಅದು ಬೂದಿ ಹಚ್ಕೊಳ್ಳೋದು ಯಾಕೆ ಅಂತಂದರೆ ಚಳಿ ಹೋಗಲಿ ಅಂತ. ಅದು ಬೀದಿ ಬಿಸಿ ಇರುತ್ತೆ, ಅಂದರೆ ಅದು ಶವದಾಹ ಆಗಿರಬೇಕು. ಶವದಾಹ ಆಗಿ 3ನೇ ದಿವಸವೋ 4ನೇ ದಿವಸವೋ ಆ ಬೂದಿಯನ್ನು ಮೈಗೆ ಹಚ್ಕೊಂಡ್ರೆ ಬೆಚ್ಚಗಿರುತ್ತೆ. ಇದಕ್ಕಿಂತ ಈ ಹೀಟರ್ ಎಲ್ಲ ಏನೂ ಇಲ್ಲ ಅದ್ರ ಮುಂದೆ ಅಂತ ಹೇಳ್ತಾರೆ. ನಿನಗೆ ಗೊತ್ತಿದೆಯಾ ಅಂದರೆ ನನಗೆ ಅನುಭವ ಇಲ್ಲ, ಹೇಳಿದ್ದನ್ನು ಹೇಳ್ತಾ ಇರೋದು. ತೃಣಪರ್ಣ ಅಶ್ಮ ಭಸ್ಮಸು ಕ್ವಚಿತ್ ಪ್ರಾಸಾದ ಪರ್ಯಂಕೆ. ಕೆಲವೊಮ್ಮೆ ಯಾರೋ ಬರ್ತಾರೆ, ಓಹ್ ಅವ್ರಿಗೇನೋ ಅನಿಸುತ್ತೆ, ಇವನನ್ನು ಇವತ್ತು ನಮ್ಮ ಮನೆಯ ಮಹಡಿಯ ಮೇಲ್ಗಡೆ ಒಳ್ಳೆಯ ಹಾಸಿಗೆಯಲ್ಲಿ ಮಲಗಿಸ್ಬೇಕು ಅಂತ ಹೋಗಿ ಮಲಗ್ತೇನೆ ಅಷ್ಟೇ. ಪರೇಚ್ಛಯ, ಬೇಕು ಅಂತ ಇರಲ್ಲ, ಬಂದಾಗ ಅದನ್ನು ಅನುಭವಿಸದೆ ಬಿಡಲ್ಲ. ಅವಧೂತ ಅಂದರೆ ಅವನು, ಮೊದಲು ಅವಧೂತ ಅಂದರೆ ಅವನು. ಬೇಕು ಅಂತ ಹೇಳಿ ಬಯಸೋಲ್ಲ, ಬಂದರೆ ಬಿಡಲ್ಲ. ಹೀಗೆ ಇರಬೇಕು. ಅವಧೂತ ಅಂತ ಹೇಳಿದರೆ ಹುಚ್ಚುಚ್ಚಾಗಿರಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಒಳಗಡೆಯಿಂದಲೇ ಅವಧೂತನಾಗಿ ಇರುವ
ಸಾಧ್ಯತೆಗಳಿವೆ. ಕ್ವಚ್ ಸ್ನಾತೋನುಲಿಪ್ತಾಂಗ ಸುವಾಸಾಸ್ತ್ರಗಲಂಕೃತ ರಥೇಭಾಶ್ಚೈಶ್ವರೇ ಕ್ವಾಪಿ ದಿಗ್ವಾಸಾಗ್ರಹವತ್ ಕ್ವಚಿತ್. ಕೆಲವೊಮ್ಮೆ ಸ್ನಾನ ಮಾಡಿ ಸುಗಂಧವನ್ನು ಮೈಗೆ ಪೂಸಿಕೊಂಡು ಒಳ್ಳೆಯ ಬಟ್ಟೆ ಹಾಕಿಕೊಂಡು ಒಳ್ಳೆಯ ಹಾರ ಹಾಕಿಕೊಂಡು ಇರ್ತೇನೆ. ಅದೇ ಒಳ್ಳೆ ರಥದ ಮೇಲೆ ಏರಿದ್ದೇನೆ, ಆನೆಯ ಮೇಲೆ ಕುಳಿತಿದ್ದೇನೆ. ಕೆಲವೊಮ್ಮೆ ದಿಗ್ವಾಸಾಹ, ಬಟ್ಟೆಯೂ ಇರೋದಿಲ್ಲ, ಹಾಗೆ ಓಡಾಡ್ತಾ ಇರ್ತೇನೆ. ಎಲ್ಲ ಎಕ್ಸ್ಟ್ರೀಮ್ಗಳನ್ನು ಅನುಭವಿಸ್ತೇನೆ. ಯಾವುದೋ ಒಂದು ಬೇಕು ಅಂತ ಹೇಳಿ ನಾನು ಹಠ ಹಿಡಿಯೋದಿಲ್ಲ. ನಾಹಂ ನಿಂದೇನ ಚ ಸ್ತೌಮಿ ಸ್ವಭಾವ ವಿಷಮಂ ಜನಂ ಏತೇಷಾಂ ಶ್ರೇಯ ಆಶಾಸೆ ಉತೈಕಾತ್ಮ್ಯಂ ಮಹಾತ್ಮನೀ. ಕೆಲವೊಮ್ಮೆ ನಾ ಏನು ಮಾಡ್ತೇನೆ, ನಾಹಂ ನಿಂದೆ, ಯಾರನ್ನೂ ಬೈಯೋದಿಲ್ಲ, ಇಂಟೆನ್ಷನಲ್ ಆಗಿ ಬೈಯೋಲ್ಲ. ನಚ ಸ್ತೌಮಿ, ಹಾಗೆ ಹೋ ಅಂತ ಸ್ತೋತ್ರವನ್ನು ಮಾಡೋದಿಲ್ಲ. ಯಾಕಂದರೆ ಸ್ವಭಾವ ವಿಷಮಂ ಜಮಂ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರು ರಿಯಾಕ್ಟ್ ಮಾಡ್ತಾರೆ, ಅದನ್ನೇನು ಬೈಯೋದು. ಏತೇಷಾಂ ಶ್ರೇಯ ಆಶಾಸೆ, ಇವರಿಗೆಲ್ಲರಿಗೂ ನಾನು ಶ್ರೇಯಸ್ಸನ್ನು ಬಯಸ್ತೇನೆ. ಅಥವಾ ಉತ ಐಕಾತ್ಮ್ಯಂ, ಇವರೆಲ್ಲ ಒಬ್ಬನೇ ಪರಮಾತ್ಮನಿಂದ ನಿಯತರಾದವರು ಅಂತ ಚಿಂತನೆ ಮಾಡ್ತೇನೆ. ವಿಕಲ್ಪಂ ಜುಹುಯಾಚ್ಚಿತ್ತೇ ತನ್ಮನಸ್ಯರ್ಥ ವಿಭ್ರಮೆ ಮನೋವೈಕಾರಿಕೆ ಹುತ್ವಾ ಮಾಯಾಯಾಂ ವೈ ಜುಹೋತ್ಯಮುಂ. ಇಡೀ ಜಗತ್ತನ್ನು ನಾನು ಚಿಂತಿಸೋದು ಹೀಗೆ. ವಿಕಲ್ಪಂ ಜುಹುಯಾತ್ ಚಿತ್ತೇ, ವಿಕಲ್ಪ ಅಂತ ಹೇಳಿದರೆ ವಿವಿಧ ರೀತಿಯಲ್ಲಿರುವ ಜಗತ್ತು, ಅದನ್ನು ವಿಕಲ್ಪ ಅಂತ ಕರೀತಾರೆ. ವಿವಿಧ ರೀತಿಯಲ್ಲಿರುವ ಜಗತ್ತು, ತತ್ವಾಭಿಮಾನಿ ಪ್ರಪಂಚ ಅಥವಾ ದೇವತೆಗಳ ಸಮೂಹ, ಇದನ್ನು ವಿಕಲ್ಪ, ಇದನ್ನು ಚಿತ್ತೇ ಜುಹುಯಾತ್, ಇವರೆಲ್ಲರೂ ಸದಾಶಿವನ ಅಧೀನರಾಗಿದ್ದಾರೆ ಅಂತ ಚಿಂತನೆ ಮಾಡ್ತೇನೆ. ಅದನ್ನು ಅಗ್ನಿಯಲ್ಲಿ ಮೊದಲು ಚಿಂತನೆ ಮಾಡೋದು. ಈ ಪ್ರಪಂಚ ಎಲ್ಲವೂ ಕೂಡ ಅಗ್ನಿಯಲ್ಲಿ ಚಿಂತನೆ ಮಾಡೋದು. ತನ್ನ ಮನಸ್ಸಿ ಅರ್ಥವಿಭ್ರಮೆ, ಅದನ್ನು ಮನೋಭಿಮಾನಿಯಾದ ಇಂದ್ರ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಗ್ನಿ ಮೊದಲಾದ ಎಲ್ಲ ದೇವತೆಗಳನ್ನು, ಅವನು ದೇವರಾಜ ಅಲ್ವಾ, ಹಾಗೆ ಅಂತ ಯೋಚನೆ ಮಾಡ್ತೇನೆ. ಆ ಮನಸ್ಸಿಗೆ ಒಂದು ವಿಶೇಷಣ ಅರ್ಥವಿಭ್ರಮ ಅಂತ. ಅರ್ಥ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಈ ಶಬ್ದ ಸ್ಪರ್ಶ ರೂಪರಸ ಗಂಧಗಳಲ್ಲಿ ತಿರುಗಾಡ್ತಾ ಇರುತ್ತೆ ಮನಸ್ಸು. ಅಲ್ಲಿ ನಾ ಏನು ಮಾಡ್ತೇನೆ, ವಶವಾಗಿದೆ ಅಂತ ಅಂದುಕೊಳ್ತೇನೆ. ಮನೋವೈಕಾರಿಕೆ ಹುತ್ವ, ಆ ಮನಸ್ಸನ್ನು ವೈಕಾರಿಕ ಸದಾಶಿವನಲ್ಲಿ ಚಿಂತನೆ ಮಾಡ್ತೇನೆ. ಮಾಯಾಯಾಂ ವೈ ಜುಹೋತ್ಯಮುಂ, ಅದನ್ನು ಮಾಯೆಯಲ್ಲಿ ಅನುಸಂಧಾನ ಮಾಡ್ತೇನೆ. ಅಗ್ನಿಯನ್ನು ವಶದಲ್ಲಿ ಇಟ್ಟುಕೊಂಡಿರುವವ ಇಂದ್ರ, ಇಂದ್ರನನ್ನು ವಶದಲ್ಲಿ ಇಟ್ಟುಕೊಂಡಿರುವವ ವೈಕಾರಿಕ, ಗರುಡಶೇಷರ ದ್ವಾರದ ಮೂಲಕ ಬ್ರಹ್ಮನಲ್ಲಿ, ಬ್ರಹ್ಮನನ್ನು ಮಾಯಾಯಾಂ ಶ್ರೀತತ್ವದಲ್ಲಿ ಅಧೀನ ಅಂತ ಚಿಂತನೆ ಮಾಡ್ತೇನೆ. ಸ್ವಾತ್ಮವೃತ್ತಂ ಅಯೇತ್ಥಂತೆ ಸುಗುಪ್ತಮಪಿ ವರ್ಣಿತಂ, ಅದನ್ನು ನನ್ನಲ್ಲಿ, ನನ್ನ ಅಂತರ್ಯಾಮಿಯಾದ ನಾರಾಯಣನಲ್ಲಿ ಚಿಂತನೆ ಮಾಡ್ತೇನೆ. ಆತ್ಮಾನುಭೂತೌ ತಾಂ ಮಾಯಾಂ ಜುಹುಯಾತ್ ಸತ್ಯದೃಂಗ್ನಿ ತಥೋ ನಿರೀಹೋ ವಿರಮೇತ್ ಸ್ವಾನುಭೂತ್ಯಾತ್ಮನಿ ಸ್ಥಿತಃ. ಇದು ತಥೋ ನಿರೀಹ, ಆಮೇಲೆ ನಾನು ಯಾವುದಕ್ಕೂ ಪ್ರಯತ್ನ ಪಡೋದಿಲ್ಲ. ಹೀಗೆ ಪ್ರತಿ ದಿವಸ ಚಿಂತನೆ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾನೆ. ಇವೊಂದೊಂದು ಉಪಾಸನೆ ಬೇರೆ ರೀತಿ. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡಿ ಮತ್ತೆ ಶ್ಲೋಕಕ್ಕೆ ಬರೋಣ.
ಚಿತ್ತೇ ಮನೋವೃತ್ಯಭಿಮಾನಿನಿ ಅರ್ಥವಿಭ್ರಮೆ ಅರ್ಥೇಶು ಭ್ರಮಮಾಣೆ. ಅದಕ್ಕೆ ಅರ್ಥವನ್ನು ಹೇಳಿದ್ರು. ಪದದ ಅರ್ಥ ಏನು ಅಂತ ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ, ಸಂವಾದವನ್ನು. ಚಿತ್ತಾಖ್ಯಾಜ್ಞೇರಧೀನಂತು ಜಗದೇತದ್ವಿಚಿಂತಯೇತ್ ಮನೋನಾಮ ಇಂದ್ರ ವಶಗಂ ಅಗ್ನಿಂಚ ಪ್ರವಿಚಿಂತಯೇತ್ ಇತಿ ಚ. ಇದಿಷ್ಟು. ಇವನ ಚಿಂತನೆ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಈ ತನಕ ಮಾಡಿದ ಲಯ ಚಿಂತನೆಗಿಂತ ಈ ಅವಧೂತನ ಚಿಂತನೆ ಡಿಫ್ರೆಂಟ್. ವಿಕಲ್ಪ ಅಂತಂದರೆ ಥರಥರದ ನಿಯಮಗಳಿರುವ, ಥರಥರದ ಹಿನ್ನೆಲೆ ಇರುವ, ಥರಥರದ ಬಾಹ್ಯ ಸ್ವಭಾವ ಇರುವ ಪ್ರಪಂಚ ವಿಕಲ್ಪ, ವಿವಿಧ ಕಲ್ಪ ಅಂತ ಅರ್ಥ. ಈ ವಿಕಲ್ಪವನ್ನು ಚಿತ್ತೇ ಜುಹುಯಾತ್, ಅಗ್ನಿಯಲ್ಲಿ ಅಧೀನವಾಗಿದೆ ಅಂತ ಚಿಂತನೆ ಮಾಡಬೇಕು. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಈ ಪರಮಾಣು ಸಂಘಾತ ಒಂದು ಗುಂಪಾಗಬೇಕು ಅಂತಂದರೆ ಅದಕ್ಕೆ ಅಗ್ನಿ ಕಾರಣ. ಅಗ್ನಿ ಇದನ್ನು ಹಿಡಿದಿಡದಿದ್ದರೆ ಈ ತರಹದ ಒಂದು ವಸ್ತುವಿನ ಒಂದು ಕಟ್ಟೋಣವೇ ನಮಗೆ ಬರ್ತಿರಲಿಲ್ಲ, ವಸ್ತುವಿನ ಈ ರೂಪವೇ ಹೀಗಿರ್ತಿರಲಿಲ್ಲ. ಅದರಿಂದಾಗಿ ಚಿತ್ತೇ, ತನ್ನ ಮನಸ್ಸೇ ಅರ್ಥ ವಿಭ್ರಮೆ, ಅದನ್ನು ಮನಸ್ಸಿನಲ್ಲಿ ಹೋಮಿಸಬೇಕು. ಮನಸ್ಸು ಅಂತಂದರೆ ಮನೋಭಿಮಾನಿಯಾದ ಇದು ಇಂದ್ರ. ಯಾಕೆಂದರೆ ಇಂದ್ರ ಅವನು ಎಲ್ಲ ದೇವತೆಗಳನ್ನು ವಶದಲ್ಲಿಟ್ಟುಕೊಂಡಿದ್ದೇನೆ, ಅದರಂತೆ ನಾವು ಎಲ್ಲ ತತ್ವಗಳ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕಾಗೋದು ಮನಸ್ಸಿನಿಂದ. ಹೀಗೆ ಚಿಂತನೆ ಮಾಡಿ ಅದಾದ ಮೇಲೆ ವೈಕಾರಿಕ ಅಂದರೆ ಈ ಇಂದ್ರಾದಿಗಳನ್ನು ತೆಗೆದುಕೊಂಡು ಗರುಡಶೇಷ ರುದ್ರರ ಮೂಲಕ ಇವರೆಲ್ಲರೂ ಬ್ರಹ್ಮನ ಅಧೀನರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದಾದ ಮೇಲೆ ಮಾಯಾ ಅಂತ ಹೇಳಿದ್ರೆ ಪ್ರಕೃತಿ, ಲಕ್ಷ್ಮೀದೇವಿ, ಶ್ರೀತತ್ವದಲ್ಲಿ ಇವರೆಲ್ಲರೂ ಅಧೀನರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದನ್ನು ನನ್ನ ಒಳಗಡೆ ಇದ್ದು ನನಗೆ ಸುಖವನ್ನು ಅನುಭವಕ್ಕೆ ತಂದು ಕೊಡುವ ನಾರಾಯಣನಲ್ಲಿ ಲಯಗೊಳಿಸಬೇಕು. ಅಂದರೆ ನಾರಾಯಣ ವಚನಾಗಿದ್ದಾನೆ, ಇವನ ಲಯ ಚಿಂತನೆ ಒಂದು ಸ್ವಲ್ಪ ಭಿನ್ನ. ಹೀಗೆ ಚಿಂತನೆ ಮಾಡಬೇಕು, ಸುಖವಾಗಿ ಇರಬೇಕು, ಸುಖಕ್ಕೆ ಇದೇ ಮೂಲ ಅಂತ. ಲಯ ಚಿಂತನೆಯಿಂದ ಸುಖವನ್ನು ಅನುಭವಿಸಬಹುದು ಅನ್ನುವ ಬಹಳ ವಿಚಿತ್ರವಾದ ಸಂಗತಿಯನ್ನು ಈ ಅವಧೂತ ಹೇಳ್ತಾನೆ. ಸ್ವಾತ್ಮವೃತ್ತಂ ಮಯೇತ್ಥಂತು ಸುಗುಪ್ತಮಪಿ ವರ್ಣಿತಂ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭವಾನ್ ಹಿ ಭಗವತ್ಪ್ರಿಯಃ. ಸ್ವಾತ್ಮವೃತ್ತಂ ಮಯಾ ಇತ್ತಂ, ಈ ರೀತಿಯಾಗಿ ನನ್ನ ನಡೆಯ ಬಗೆಗೆ ನಿನಗೆ ಹೇಳಿದ್ದೇನೆ. ಸುಗುಪ್ತಮಪಿ ವರ್ಣಿತಂ, ಅತ್ಯಂತ ಗುಟ್ಟಾಗಿದ್ದನ್ನು ಕೂಡ ನಾನು ಹೇಳುತ್ತೇನೆ. ನೀನು ಇದನ್ನು ಯಾವ ಶಾಸ್ತ್ರದಲ್ಲಿಯೂ ಹುಡುಕ್ಲಿಕ್ಕೆ ಹೋಗಬೇಡ. ಲೋಕದಲ್ಲಂತೂ ಈ ರೀತಿಯ ಚಿಂತನೆ ಇಲ್ಲವೇ ಇಲ್ಲ, ಅವರಿಗೆ ಇದು ಅತ್ಯಂತ ಹೊಸದು, ಶಾಸ್ತ್ರಕ್ಕೂ ಹೊರತಾದದ್ದು ಅಂದ್ಬಿಡ್ತಾನೆ. ಅದನ್ನು ಶಾಸ್ತ್ರ ಹೇಳ್ತಾ ಇದೆಯಲ್ಲ ಅನ್ನೋ ತಮಾಷೆ. ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ, ನಿನಗೆ ಯಾಕೆ ಹೇಳಿದ್ದು? ಭವಾನ್ ಹಿ ಭಗವತ್ ಪ್ರಿಯ, ನೀನು ಪರಮಾತ್ಮನಿಗೆ ಪ್ರಿಯ, ಅದರಿಂದಾಗಿ ನಿನಗೆ ಹೇಳಿದ್ದು ಅಂತ. ಏನು ಹೀಗಂದರೆ ಇದು ಶಾಸ್ತ್ರದಲ್ಲಿ ಇಲ್ಲವೇ? ಅದಕ್ಕೆ ಆಚಾರ್ಯರು ಬರೆದರು, ಅಶಾಸ್ತ್ರೀಯತ್ವಾನ್ ಮುಖತಃ. ಹೌದು, ಶಾಸ್ತ್ರದ ಹೊರಗಡೆಯ ಆವರಣದಲ್ಲಿ ಓಡಾಡುವವರಿಗೆ ಈ ಶಾಸ್ತ್ರದ ರಹಸ್ಯ ತಿಳಿಯೋದಿಲ್ಲ. ಅದರಿಂದಾಗಿ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಮ್ ಅಂತಂದರೆ ಲೋಕದಲ್ಲಿ ಹೇಗೂ ಇಲ್ಲವೇ ಇಲ್ಲ, ಶಾಸ್ತ್ರದ ಹೊರ ಆವರಣದಲ್ಲಿ ಇದು ಸಿಗೋದಿಲ್ಲ. ಸಿಗತ್ತಾ? ಶಾಸ್ತ್ರದ ಹೊರ ಆವರಣದಲ್ಲಿ ಈ ಥರದ್ದೊಂದು ಸಿಗೋದೇ ಇಲ್ಲ. ನೀವು ಶಾಸ್ತ್ರದ ಆಳಕ್ಕೇನೆ ಹೋಗಬೇಕು. ಅದರಿಂದಾಗಿ ಪ್ರಾಕಾರದಲ್ಲಿ ಸುತ್ತು ಹೊಡಿಬಾರದು, ನೇರ ಗರ್ಭಗುಡಿಯ ಕಡೆಗೆ ಧಿಂಕಿಡಬೇಕು, ಗರ್ಭಗುಡಿಯ ಕಡೆಗೆ ಸರಿಯಬೇಕು. ಎಷ್ಟು ದಿವಸ ಅಂತ ಪ್ರಾಕಾರದಲ್ಲಿ ಸುತ್ತೊಡಿತಾ ಇರೋದು? ನೇರವಾಗಿ ಹೋಗಿ ಕದ ತೆರೆದು ಗರ್ಭದ ಗುಡಿಯಲ್ಲಿ ಇರುವ ದೇವರನ್ನು ಆ ದೀಪದ ಬೆಳಕಲ್ಲಿ ನೋಡಬೇಕಲ್ವಾ?
ಅಲ್ಲಿ ಅದೇ ರೀತಿ ಶಾಸ್ತ್ರದ ಹೊರ ಆವರಣದಲ್ಲಿ ಇದು ಯಾವುದು ಕಾಣೋಲ್ಲ ನಿಮಗೆ. ಶಾಸ್ತ್ರದ ಹೊರ ಆವರಣ ಏನಿರುತ್ತೆ, ವಿಧಿ ನಿಷೇಧಗಳಿಂದ ತುಂಬಿರುತ್ತೆ. ಆಮೇಲೆ ಒಳಗಡೆ ಹೋದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ. ಆಮೇಲೆ ಅದ್ರ ಒಳಗಡೆ ಹೋದರೆ ಎಲ್ಲದಕ್ಕೂ ಮೂಲಾಧಾರ ಅಲ್ಲಿರುತ್ತೆ. ನಾವೇನು ಮಾಡಬೇಕು, ಇದನ್ನು ದಾಟಿ ಅಲ್ಲಿಗೆ ಹೋಗ್ಬಿಡ್ಬೇಕು. ನಾವೇನು ಮಾಡ್ತಾ ಇದ್ದೀವಿ ಈಗ, ವಿಧಿ ನಿಷೇಧದಲ್ಲೇ ಸುತ್ತು ಹೊಡಿತಾ ಇದ್ದೇವೆ. ಇಲ್ಲಿ ಹೀಗೆ ಹೇಳಿದೆ, ಅಲ್ಲಿ ಹಾಗೆ ಹೇಳಿದೆ ಅಂತ. ಅದಕ್ಕೆ ಹಿಂದೆ ಇರುವಂತಹ ಒಂದು ಲಾಜಿಕ್ ಏನಿದೆ ಅದನ್ನು ನಾವು ನೋಡ್ತಾ ಇಲ್ಲ. ವ್ಯಪೇತಂ, ಅದಕ್ಕಾಗಿ ಲೋಕಶಾಸ್ತ್ರಾಭ್ಯಾಂ ಶಾಸ್ತ್ರ ನಿರ್ಣಯಗಮ್ಯತ್ವಾತ್ ಶಾಸ್ತ್ರೀಯತ್ವಂ ಅಭಿಧೀಯತೆ, ಶಾಸ್ತ್ರೀಯಂ ಅಭಿಧೀಯತೆ. ಆದರೆ ಶಾಸ್ತ್ರದ ನಿರ್ಣಯ ಮಾಡಿದರೆ ಈ ರೀತಿಯೇ ಇರಬೇಕಾದದ್ದು ಅಂತ. ಈ ರೀತಿ ಇರಬೇಕಾದದ್ದು ಹೌದು. ಹೊರಗಡೆಯ ಆವರಣ ಕೆಲವೊಮ್ಮೆ ಬೇರೆ ಬೇರೆಯಾಗಿರುತ್ತೆ. ಸನ್ಯಾಸಿಯಾಗಿ ಹೀಗಿರಬಹುದು, ಗೃಹಸ್ಥನಾಗಿಯೂ ಹೀಗಿರಬಹುದು. ಗೃಹಸ್ಥನಾಗಿ ಹೀಗಿರಬಾರದು ಅಂತ ಹೇಳಿ ಬರಲ್ಲ, ತಟಸ್ಥವಾಗಿ ಇರ್ತಾನೆ. ಇದು ಶಾಸ್ತ್ರೀಯವೂ ಹೌದು, ಅಶಾಸ್ತ್ರೀಯವೂ ಹೌದು, ಎಲ್ಲ ರೀತಿಯಿಂದ ಇರುತ್ತೆ. ಅದಕ್ಕಾಗಿ ಹೊರ ಆವರಣದಲ್ಲಿ ಸುತ್ತು ಹೊಡೆಯುವವರಿಗೆ ಇದು ಗೊತ್ತಾಗೋಲ್ಲ ಅನ್ನೋದು ಅವನು ಹೇಳಿದ್ದು ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಅಂತ. ಅದರಿಂದ ಶಾಸ್ತ್ರದಲ್ಲಿ ಹೇಳಿಲ್ಲದೆ ಇರೋದು ಅಂತ ಅರ್ಥ ಮಾಡಬಾರದು. ನಾರದ ಉವಾಚ ಧರ್ಮಂ ಪಾರಮಹಂಸ್ಯಂ ವೈ ಮುನೇ ಶ್ರುತ್ವಾ ಅಸುರೇಶ್ವರಃ ಪೂಜಯಿತ್ವಾ ತತಃ ಪ್ರೀತಃ ಆಮಂತ್ರ್ಯ ಪ್ರಯಯೌ ಗೃಹಾನ್. ಈ ರೀತಿ ಪರಮಹಂಸರ ಧರ್ಮವನ್ನು ಕೇಳಿ ಅಸುರೇಶ್ವರ ಪೂಜಯಿತ್ವ, ಅವನಿಗೆ ಯಥಾರ್ಹವಾಗಿ ನಮಸ್ಕಾರಾದಿಗಳನ್ನು ಸಲ್ಲಿಸಿ ಪ್ರೀತನಾಗಿ ಪ್ರಯಯೌ ಗೃಹಂ, ಆಮಂತ್ರ್ಯ ಹೋಗಿ ಬರ್ತೇನೆ ಅಂತ ಹೇಳಿ ತನ್ನ ಮನೆಗೆ ತೆರಳಿದ. ಪ್ರಹ್ಲಾದನಿಗೆ ಗೊತ್ತಾದದ್ದು ಇದು. ಹೀಗೆ ಇತಿ ಶ್ರೀಮದ್ಭಾಗವತೆ ಸಪ್ತಮಸ್ಕಂಧೆ ಚತುರ್ದಶೋಧ್ಯಾಯಃ. ಯುಧಿಷ್ಠಿರ ಉವಾಚ ಗೃಹಸ್ಥ ಏತಾಂ ಪದವೀಂ ವಿಧಿನಾ ಯೇನ ಚಾಂಜತ ಯಾಯಾದ್ದೇವ ಋಷೇ ಬ್ರೂಹಿ ಮಾದೃಚೋ ಗೃಹರೂಢಧೀಹಿ. ಆಗ ಧರ್ಮರಾಜ ಪ್ರಶ್ನೆ ಕೇಳಿದ, ಸ್ವಾಮಿ, ನೀವು ಹೇಳೋದು ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ, ಗೃಹಸ್ಥ ಒಬ್ಬ ಈ ರೀತಿಯ ಸ್ಥಿತಿಗೆ ಬರಲಿಕ್ಕೆ ಹೇಗಾಗತ್ತೆ? ಅವನು ಈ ರೀತಿಯ ಪರಿಸ್ಥಿತಿಗೆ ಬರಬಹುದೇ? ಯಾಕೆಂದರೆ ಗೃಹಸ್ಥನಿಗೆ ನಾನಾ ತೊಂದರೆಗಳು. ಒಂದು, ತನ್ನನ್ನು ನಂಬಿದವರ ಹೊಟ್ಟೆ, ತನ್ನನ್ನು ನಂಬಿದವರ ನಡೆ, ಅವರ ಬದುಕು, ಮತ್ತು ತನಗೆ ಆಶ್ರಿತರಾದವರು, ತನ್ನನ್ನು ಆಶ್ರಯಿಸಿದವರು ಈಗ ತಾನೇ ಬದುಕಿಗೆ ಕಾಲಿಟ್ಟ ಜೀವಗಳು. ಅವರಿಗೆ ಒಂದು ದಾರಿ ಮಾಡಬೇಕು. ಇಲ್ಲಾಂದರೆ ಅತ್ಯಂತ ಹೊಣೆಗೇಡಿ ಅಪ್ಪ ಅಂತ ಆಗ್ತಾನೆ. ಹೆಂಡತಿ ನಮ್ಮ ಮೇಲಿನ ಪ್ರೀತಿಯಿಂದ ಸಹಿಸಬಹುದು ಅಥವಾ ಸಹಿಸದೇ ಇರ್ಬೋದು, ಅದು ಇಟ್ ಡಿಫರ್ಸ್, ಅದರದ್ದು ಬೇರೆ. ಆದರೆ ಒಬ್ಬ ಗೃಹಸ್ಥ ಈ ರೀತಿಯ ಎತ್ತರಕ್ಕೆ ಏರಬಹುದೇ? ಈ ಅವಧೂತ ಏರಿದ ಎತ್ತರಕ್ಕೆ ಅಥವಾ ಸನ್ಯಾಸಿಯಾಗಿ ಮಾತ್ರ ಇದು ಸಾಧ್ಯವೇ? ಗೃಹಸ್ಥನೂ ಎತ್ತರಕ್ಕೆ ಇರ್ಬೋದು. ಉದಾಹರಣೆಗೆ ನನ್ನಂಥವನು ಅಂತಾನೆ. ಯಾರೋ ಧರ್ಮರಾಜ, ಮಾದೃಶೋ ಗೃಹರೂಢಧೀಹಿ. ಇದನ್ನು ಯಾವಾಗ ಗೊತ್ತಾ ಕೇಳಿದ್ದು? ರಾಜಸೂಯ ಯಾಗದ ಸಂದರ್ಭದಲ್ಲಿ. ನೆನಪಿಟ್ಕೊಳ್ಳಿ. ನನ್ನಂಥವನು ಅಂದರೆ ಅವನಿಗೆ ಇದನ್ನು ಕೇಳುವಾಗ ಎಷ್ಟು ವಯಸ್ಸು? 58 ಮುಗಿದು 59ಕ್ಕೆ ಬೀಳ್ತಾ ಇದೆ. ಧರ್ಮರಾಜನಿಗೆ ಈ ಪ್ರಶ್ನೆ ಮಾಡುವಾಗ 59ನೇ ವಯಸ್ಸಿನಲ್ಲಿಯೇ ಅವನು ಇದಕ್ಕೆ ಹೋಗಿದ್ದಾಯಿತು. ಯಾವುದಕ್ಕೆ? ಕಾಡಿಗೆ ಹೋಗಿದ್ದಾಯಿತು. ಆಮೇಲೆ 13 ವರ್ಷ ಏನನ್ನು ಅನುಭವಿಸಿದ ಅನ್ನೋದು ನಿಮಗೆ ಗೊತ್ತೇ ಇದೆ. ಯಾವ ವಯಸ್ಸಿನಲ್ಲಿ ಕೇಳಿದ್ರು ಅನ್ನೋದು ಮುಖ್ಯ ಆಗುತ್ತೆ.
ಮಾದೃಶೋ ಗೃಹರೂಢಧೀಹಿ, ನನ್ನಂತಹವನು ಗೃಹಸ್ಥಾಶ್ರಮದಲ್ಲಿ ಉತ್ಕಟವಾಗಿ ತೊಡಗಿಕೊಂಡವನು ಈ ಎತ್ತರಕ್ಕೆ ಏರಬಹುದೇ ಅಥವಾ ಏರಬಾರದೆ, ಮನಸ್ಸಿನಲ್ಲಿಯೂ ಕೂಡ ಯೋಚನೆಯನ್ನೂ ಮಾಡಬಾರದೆ. ಅಂತ ಪ್ರಶ್ನೆ ಮಾಡ್ತಾನೆ. ಬಹಳ ಮುಖ್ಯ. ಅದಕ್ಕೆ ನಾರದ ಉವಾಚ ಸಾಧು ಪೃಷ್ಠಂ ಮಹಾಭಾಗ ಲೋಕಾನಾಂ ಅನುಗೃಹ್ಣತ ತತ್ವೇನ ತದಹಂ ವಕ್ಷ್ಯೆ ನೈಷ್ಕರ್ಮ್ಯಂ ಯೇನ ಕರ್ಮಣಾಂ. ಮಹಾಭಾಗ, ಮಹಾಭಾಗ್ಯವಂತನೇ, ಸಾಧು ಪೃಷ್ಠಂ, ಚೆನ್ನಾಗಿ ಪ್ರಶ್ನೆ ಕೇಳಿದೆ ಕಣಯ್ಯ. ಯಾಕೆ ನೀನು ಪ್ರಶ್ನೆ ಕೇಳಿದ್ದು? ಲೋಕಾನಾಂ ಅನುಗೃಹ್ಣತ, ಜನರಿಗೆ ಅನುಗ್ರಹ ಮಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ನೀನು ಹೀಗೆ ಪ್ರಶ್ನೆ ಮಾಡಿದ್ದು. ತದಹಂ ವಕ್ಷೆ, ಅದನ್ನು ಯಥಾರ್ಥವಾಗಿ ಹೇಳ್ತೇನೆ. ಗೃಹಸ್ಥರ ಸಮಸ್ಯೆಗಳು ಪ್ರಧಾನವಾಗಿ ಏನು ಬರ್ತದೆ, ಗೃಹಸ್ಥರು ಯಾವ ಹಂತದಿಂದ ಯಾವ ಹಂತಕ್ಕೆ ಸಾಗಬಹುದು, ದಾರಿಯಲ್ಲಿ ಸಿಗುವಂತಹ ಅಡ್ಡಿಗಳೇನು, ಇದೆಲ್ಲವನ್ನು ನಾನು ಹೇಳ್ತೇನೆ ನಿನಗೆ. ನೈಷ್ಕರ್ಮ್ಯಂ ಏನ ಕರ್ಮಣ, ಕರ್ಮಗಳು ಮತ್ತೆ ಜ್ಞಾನ ಪ್ರತಿಬಂಧಕವಾಗದಂತೆ ಯಾವ ರೀತಿ ಪರಿಣಮಿಸುತ್ತವೆ, ಕರ್ಮ ಅನ್ನೋದು ಯಾವ ರೀತಿ ಜ್ಞಾನಕ್ಕೆ ಸಾಧನ ಆಗ್ತದೆ, ಅದ್ರ ಬಗ್ಗೆ ಹೇಳ್ತೇನೆ. ಏಕೆಂದರೆ ಗೃಹಸ್ಥರ ದೊಡ್ಡ ಸಮಸ್ಯೆ ಏನು ಅಂತಂದರೆ ಕರ್ಮಕೂಪದಲ್ಲಿ ಬಿದ್ದು ಹೋಗೋದು. ಕರ್ಮಕೂಪ ಅಂತಂದರೆ ಅದು ವೈದಿಕ ಕರ್ಮವೇ ಆಗಿರಲಿ, ವೇದವನ್ನು ಅವರು ಯಾವ ರೀತಿ ನೋಡಬೇಕು, ಅವರು ಎಲ್ಲ ವೇದವನ್ನು ತಮ್ಮ ದೈನಂದಿನ ಬದುಕಿಗಾಗಿ ಅವರು ಅನ್ವಯಿಸಿಕೊಳ್ಬೇಕಾಗತ್ತೆ. ಯತಿಗಳಿಗೆ ಪ್ರವರ ಇಲ್ಲ, ಗೋತ್ರ ಇಲ್ಲ. ಯಾಕೆ ಅಂದರೆ ಅವರು ಮಂತ್ರವನ್ನು ಆ ರೀತಿ ಬಳಸ್ಕೊಳ್ಳೋದೇ ಇಲ್ಲ. ಆಮೇಲೆ ಅದು ವಿಪರೀತಕ್ಕೂ ಹೋಯಿತು, ಸನ್ಯಾಸಿಗಳು ವೇದನೆ ಓದಬಾರದು ಅನ್ನೋ ಮಟ್ಟಕ್ಕೆ. ಒಬ್ಬರು ಒಂದು ಕಾಲದಲ್ಲಿ ಸ್ವಾಮಿಗಳಾಗಿ ಬಿಟ್ಟವರು ನನಗೆ ಹೇಳ್ತಾ ಇದ್ದರು, ಆಚಾರ್ಯ, ನಾನು ವೇದ ಸಂಹಿತೆಯನ್ನು ಓದ್ತಾ ಇದ್ದೆ, ಜನರಿಗೆ ತಪ್ಪು ಕಲ್ಪನೆ, ಸನ್ಯಾಸಿಗಳು ವೇದ ಓದಬಾರದು ಅಂತ. ನಾನು ಕೇಳ್ತಿರಲಿಲ್ಲ, ವೇದದ ಸಂಹಿತೆಯನ್ನು ಅಧ್ಯಯನ ಮಾಡಬೇಕು ಅಂತ ತೊಡಗಿದ್ದೆ. ಆಗ ನನ್ನ ತಾಯಿಯ ಕೈನಲ್ಲಿ ಬೈಯಿಸಿ, ನನ್ನ ತಾಯಿ ಬೈಯುವಂತೆ ಮಾಡಿ ವೇದವನ್ನು ಓದದಂತೆ ಮಾಡಿದರು. ನಾನು ಅವತ್ತು ವೇದ ಬಿಟ್ಟವನು ಇನ್ನೂ ಹಿಡಿದಿಲ್ಲ ಆಚಾರ್ಯ ಅಂತ. ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ, ಸನ್ಯಾಸಿಗಳು ವೇದ ಓದೋಲ್ಲ. ವೇದ ಹೋಗಲಿ, ಋಗ್ಭಾಷ್ಯ ಓದಿರಲ್ಲ, ಖಂಡಾರ್ಥ ನಿರ್ಣಯ ಓದಿರಲ್ಲ, ಓದದೇ ಖಂಡನೆ ಬರಿಬಹುದು, ಇರಲಿ. ಖಂಡಾರ್ಥ ನಿರ್ಣಯ ಓದಿರೋದಿಲ್ಲ, ಬ್ರಾಹ್ಮಣಾರಣ್ಯಕಗಳನ್ನು ಮುಟ್ಟೋದೂ ಇಲ್ಲ. ಸನ್ಯಾಸಿಗಳು ಅಂದರೆ ಏನು? ಕೇವಲ ತರ್ಕಗ್ರಂಥಗಳು, ಬ್ರಹ್ಮಸೂತ್ರ, ಉಪನಿಷತ್ತು ಮುಟ್ಲಿಕ್ಕಾಗಿರಲ್ಲ ಅವರಿಗೆ. ಈ ಪರಿಸ್ಥಿತಿ ಇವತ್ತಿದೆ ನಮಗೆ. ಆದರೆ ಸನ್ಯಾಸಿ ವೇದವನ್ನು ದೂರ ಇಡಬೇಕು ಅನ್ನೋದು ಹೇಗೆ ಗೊತ್ತಾ? ಅವನ ಕರ್ಮಗಳಲ್ಲಿ ಅದರ ಬಳಕೆ ಇಲ್ಲ ಅಂತ. ಆ ರೀತಿ ಅಂದರೆ ವೇದವನ್ನು ಕಾಮಪೂರಕವನ್ನಾಗಿ ಓದಬಾರದು ಅಂತ, ಕರ್ಮ ಪ್ರೇರಕವನ್ನಾಗಿ ಓದಬಾರದು, ಕರ್ಮ ವಿಧಾಯಕವಾಗಿ ಓದಬಾರದು. ಅಂದರೆ ಕರ್ಮದಲ್ಲಿ ಪ್ರಯೋಜನ ಇಲ್ಲಲ್ಲ ಅವನಿಗೆ. ನಾವು ಈ ವೇದದಿಂದ ಈ ಪ್ರಯೋಜನ ಇದೆ ಅಂತ ಓದಬೇಕಾಗತ್ತೆ, ಏಕೆಂದರೆ ಗೃಹಸ್ಥರಾಗಿರ್ತೇವೆ. ಗೃಹ ಅಂತಂದರೆ ಹೆಂಡತಿ ಅಂತ, ಗೃಹ್ಯ ಅಂತಂದರೆ ಹೆಂಡತಿಗೆ ಸಂಬಂಧಪಟ್ಟ ಸೂತ್ರಗಳು, ಕ್ರಿಯೆಗಳು. ಗೃಹ ಅನ್ನೋ ಶಬ್ದಕ್ಕೇನೆ ಹೆಂಡತಿ ಅಂತ ಅರ್ಥ ಉಂಟು. ಅದರಿಂದಾಗಿ ಗೃಹ್ಯ ಅಂದರೆ ಹೆಂಡತಿಗೆ ಸಂಬಂಧಪಟ್ಟ ವೈದಿಕ ಕ್ರಿಯೆಗಳ ಸೂತ್ರ. ಹೆಂಡತಿ ಇರಬೇಕು. ಹೆಂಡತಿ ಇಲ್ಲದೆ ಹೋದರೆ ಅವನನ್ನು ಯಾವ ಮಂಗಳ ಕಾರ್ಯಕ್ಕೂ ಕರೀಲಿಕ್ಕಿಲ್ಲ. ಅದರಿಂದಾಗಿ ಏನಪ್ಪ, ಹೆಣ್ಮಕ್ಳ ಮೇಲೆ ಮಾತ್ರ ಇದು
ವಿಧಿ ನಿಷೇಧಗಳು ಅಂತ ಅಂದ್ಕೊಳ್ಬೇಡಿ. ಗಂಡ್ಮಕ್ಕಳಿಗೂ ಉಂಟು. ಹೆಂಡತಿ ಸತ್ತ ಮೇಲೆ ಆ ಗಂಡನ್ನು ಯಾವ ಮಂಗಳ ಕಾರ್ಯಕ್ಕೂ ಕರೀಲಿಕ್ಕಿಲ್ಲ, ಯಜ್ಞದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಯಜ್ಞದಲ್ಲಿ ಭಾಗವಹಿಸಲಿಕ್ಕಿಲ್ಲ. ಅವನನ್ನು ಇನ್ನು ನೀವು ಇತ್ತೀಚೆಗೆ ಬಂದರೆ ಅಲಂಕಾರಕ್ಕೆ ಕೂಡ ಕೂಡಲಿಕ್ಕಿಲ್ಲ. ಹೆಂಡತಿ ಸತ್ತ ಮೇಲೆ ಶಾಂತಿ ಕರ್ಮದಲ್ಲಿ, ಪುಷ್ಟಿ ಕರ್ಮದಲ್ಲಿ ಅವನಿಗೆ ಯಾವ ರೀತಿಯ ಪ್ರಿಫರೆನ್ಸು ಇರೋದಿಲ್ಲ. ಇದೆಲ್ಲ ಉಂಟು. ಹೆಣ್ಣುಮಕ್ಕಳಿಗೂ ಇದೆ, ಯಾರಿಗೆ ಅಂತ ಅವರು ಮಾಡಬೇಕು. ಹಾಗೆ ಗಂಡು ಮಕ್ಕಳಿಗೂ ಇದೆ. ಜನ ಏನು ಮಾಡಿದ್ದಾರೆ, ಒಂದನ್ನು ಮರ್ತಿದ್ದಾರೆ, ಒಂದನ್ನು ಇಟ್ಕೊಂಡಿದ್ದಾರೆ. ಅದರಿಂದಾಗಿ ಇವರ ಪ್ರಮಾದದಿಂದಾಗಿ ವೈದಿಕ ಪರಂಪರೆಯವರು ಬಯಸ್ಕೊಳ್ಬೇಕು. ಏನು ಮಾಡೋಣ? ಇವರ ತಪ್ಪುಗಳಿಂದ, ಮತೀಯರ ತಪ್ಪಿನಿಂದ ಮತದ ತಪ್ಪು ಅದು ಅಂತ ಹೊರಟು ಹೋಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕರ್ಮ ಅನ್ನೋದು ದೊಡ್ಡ ಸಮಸ್ಯೆ. ಏನು ಅಂತಂದರೆ ಜ್ಞಾನ ಪ್ರತಿಬಂಧಕ ಆಗಿಬಿಡುತ್ತೆ. ಕಾಲ ಕಾಲಕ್ಕೆ ನೋಡ್ತಾ ಇರಬೇಕು, ಏನೇನು ಕರ್ಮ ಬರುತ್ತೆ, ಏನೇನು ಮುಂದೆ ಬರುತ್ತೆ, ಮುಂದೆ ನಾವು ಮಾಡಬೇಕಾದ ಕರ್ತವ್ಯ ಏನು, ಅಷ್ಟೇ ಇರಲ್ಲ. ಈ ಶ್ರಾದ್ದ ಆಯಿತು, ಮುಂದೆ ಒಂದು ಅಭ್ಯುದಯ ಕರ್ಮ ಹೇಳ್ತೇನೆ. ಒಂದು ಶ್ರಾದ್ದ ಆಯಿತು, ಶ್ರಾದ್ದ ಆದ ಕೂಡಲೇ ಮಗುವಿಗೆ ಸಂಬಂಧಪಟ್ಟಂಗೆ ಅಭ್ಯುದಯ ಕರ್ಮ, ಅದು ಮುಗಿತಿದ್ದಾಗ ಇನ್ನೊಂದು ಕರ್ಮ, ಇನ್ನೊಂದು ಮುಗಿತಿದ್ದಾಗ ಇನ್ನೊಂದು ಕರ್ಮ, ಹೋಗ್ತಾನೇ ಇರಬೇಕು, ಓಡ್ತಾ ಇರಬೇಕು ಗೃಹಸ್ಥ ಒಬ್ಬ. ಇದು ಸಮಸ್ಯೆ. ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡಿಕೊಳ್ಬೇಕು, ಎಲ್ಲ ದೊಡ್ಡ ತಲೆನೋವು. ಅದರಿಂದಾಗಿ ಕರ್ಮದ ದೊಡ್ಡ ಸಮಸ್ಯೆ ಏನು ಅಂದರೆ ಜ್ಞಾನ ಪ್ರತಿಬಂಧಕತ್ವ. ಆ ಜ್ಞಾನ ಪ್ರತಿಬಂಧಕತ್ವ ಇರದಂತೆ, ಸುಖ ಪ್ರತಿಬಂಧಕತ್ವ ಇರದಂತೆ ಗೃಹಸ್ಥಾಶ್ರಮಿಯೊಬ್ಬ ಹೇಗೆ ನಡೆಯಬಹುದು ಅಂತ ನಾನು ಹೇಳುತ್ತೇನೆ ಅಂತಾರೆ. ಯಾರು? ನಾರದರು. ಒಬ್ಬ ಮದುವೆಯೇ ಆಗದವನೊಬ್ಬ, ಮದುವೆಯಾದವನ ಸಮಸ್ಯೆಗೆ ಸೊಲ್ಯೂಷನ್ ಹೇಳುವಂತಹ ಪರಿಸ್ಥಿತಿ. ಗೃಹೇಶ್ವಸ್ಥಿತೋ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತಾ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನೀನ್. ಗೃಹಸ್ಥಾಶ್ರಮದಲ್ಲಿ ಒಬ್ಬ ಇದ್ದು ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಕ್ರಿಯೆಗಳನ್ನು ಮಾಡ್ತಾ ವಾಸುದೇವಾರ್ಪಣಂ ಸಾಕ್ಷಾತ್ ಮಹಾಮುನೀನ್ ಉಪಾಸೀತ, ಮಹಾಮುನಿಗಳನ್ನು ಉಪಾಸನೆ ಮಾಡಬೇಕು. ಮಹಾಮುನಿಗಳ ಉಪಾಸನೆ ಅಂದರೆ ವೇದದ ಚಿಂತನೆ. ವೇದದ ಚಿಂತನೆಯ ಜೊತೆಗೇನೆ ಕ್ರಿಯೆಗಳನ್ನು ಮಾಡಬೇಕು. ಅದನ್ನು ದೇವರಿಗೆ ಅರ್ಪಿಸಬೇಕು. ದೇವರಿಗೆ ಅರ್ಪಿಸಿದಾಗ ಆ ಕರ್ಮ ಅನ್ನೋದು ಜ್ಞಾನ ಪ್ರತಿಬಂಧಕ ಆಗೋದಿಲ್ಲ. ಇಲ್ಲಾಂದರೆ ಜ್ಞಾನ ಪ್ರತಿಬಂಧಕ ಆಗತ್ತೆ. ಈ ರೀತಿ ಇದು ಫಸ್ಟ್ ಸ್ಟೆಪ್. ಇದರ ಹಾದಿಯಲ್ಲಿ ಬೇಕಾಷ್ಟು ಸಮಸ್ಯೆಗಳಿದೆ. ಬಂಧುಗಳಿದ್ದಾರೆ, ಅವರಿದ್ದಾರೆ, ಆಮೇಲೆ ಜೀವನದ ಸಮಸ್ಯೆಗಳಿದೆ. ಇದಕ್ಕೆಲ್ಲ ನಾರದರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ಭಾರಿ ಕುತೂಹಲದ ಸಂಗತಿ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಒಬ್ಬ ಗೃಹಸ್ಥ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ತನ್ನ ಮೇಲೆ ಹೆಗಲ ಮೇಲೆ ಬಿದ್ದಿರುವ ಭೀಕರ ಜವಾಬ್ದಾರಿ, ಕುಟುಂಬವನ್ನು ನಡೆಸಬೇಕು. ಭೀಕರ ಅಂತ ಅಲ್ಲ, ಅಂದರೆ ಜ್ಞಾನ ಪ್ರತಿಬಂಧಕ ಅನ್ನೋ ಅರ್ಥದಲ್ಲಿ ಭೀಕರ ಅಂತ ಹೇಳಿದ್ದು. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಅವನ ಜೀವನದಲ್ಲಿ ಕಷ್ಟ ನಷ್ಟಗಳಿರುತ್ತೆ, ಅದನ್ನು ಅವನು ಹೆಂಗೆ ತೆಗೆದುಕೊಳ್ಬೇಕು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಅವರು ಹೇಳ್ತಾರೆ ನಾರದರು. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.